ಆಕೆಗೆ ಏನ್ ಬೇಕು ಗಿಫ್ಟ್ ಅಂತ ಕೇಳಿದ್ನೆ 30-40 ಸೈಟ್ ಕೊಟ್ಬಿಡುವ ಸಾಕು ಅಂತಂದ್ಲು. 30-40 ಸೈಟ್ ಅಂತೂ ಕೊಡಕ್ಕಾಗಲ್ಲ ನನ್ನ ಕೈಲಿ, ಬಟ್ ಐ ಕ್ಯಾನ್ ಡೂ ದಿಸ್. ನಾನಿ ಮಾಸಿ ಬೇಳೆದಿಂದಾಗ ಒಂಚೂರು ಏನಾರ ತಿಂಡಿ ಬಿದ್ರು ಎದ್ದು ಬಿಡ್ತಾನ. ಇವತ್ತು ಹೇಳನವಲ್ಲ. ರಾಜಾ ಹಾಯ್ ಎವ್ರಿವಾನ್, ಎಲ್ಲರೂ ಹೆಂಗಿದ್ದೀರಿ? ಆರಾಮಾಗಿದ್ದೀರಿ ಅಂತ ಅನ್ಕೋತೀನಿ. August 15th ವಿಮರ್ಶ್ ಹುಟ್ಟಿದ ದಿನ. 1 ವರ್ಷ ಕಳೀತಾಗಲೇ 365 ದಿನಗಳು ಎಲ್ಲಿ ಹೋದ್ವು, ಹೆಂಗೆ ಕಳೆದ್ವು ಅನ್ನೋದು ಗೊತ್ತಾಗತ್ತಿಲ್ಲ. ಅವನ ಬರ್ಡೇ ಸಿಂಪಲಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡೀವಿ. ಅವತ್ತು ಬೆಳಗ್ಗೆ ಅವನ ತಲೆಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಾತೀನಿ. ಮಾಸಿ ನೋಡಿಲಿ, ರೆಡಿ 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 ರೆಡಿ. ಬೆಳಗ್ಗೆನೇ ನನ್ನ ತಂಗಿ ಸರ್ಪ್ರೈಸ್ ಕೊಟ್ಲು. ಅಂದ್ರೆ ವಿಮರ್ಶನ್ ಮಾಸಿ ಅವನಿಗೆ ಬರ್ತ್ಡೇ ಸರ್ಪ್ರೈಸ್ ಅಂತ ಹೇಳಿ ಚೈನ್ ತೊಗೊಂಬಂದಿಲ್ಲ. ನಾನು ಇಮೋಷ್ನಲ್ ಆದೆ. ಅವ್ನು ಯಾಕನೋ ಚೈನ್ ನೋಡಿದ ತಕ್ಷಣ ಅವನತ್ತ ಅದನ್ನ ನೋಡಿ ನನಗೂ ಕಣ್ಣಾಗ ನೀರು ಬಂದ್ಬಿಟ್ವು. ಎಣ್ಣೆ ಸ್ನಾನ ಆಗಿತ್ತು ಅಂಥೇಳಿ ವಿಮರ್ಶ್ ಚಲೋ ನಿದ್ದೆ ಮಾಡ್ದ. ಈಗ ಎದ್ದಾನ ಅನ್ನೋದಕ್ಕೂ ನಾವು ಎಬ್ಬಿಸ್ದಂಗೆ ಆತ ಅವನಿಗೆ. 2 ತಾಸು ಆದ್ರೂ ಎದ್ದೇಳತ್ತಿರಲಿಲ್ಲ. ನಾವು ಬೇರೆ ಅವ್ನ ಬರ್ಡೇ ಪ್ಲ್ಯಾನ್ ಮಾಡಿದ್ವಿ, ಹೊರಗೆ ಹೋಗೋಣ ಅನ್ನೋ ಪ್ಲ್ಯಾನ್ ಇತ್ತಲ್ಲ. ಸೊ ರೆಡಿ ಮಾಡೋಣ ಅಂತ ಎಬ್ಬಿಸ್ದಂಗೆ ಆತ ಅವನಿಗೆ. ಬಟ್ಟೆ ಅವನು ಯಾವ್ಯಾವ ಎಕ್ಸ್ಟ್ರಾ ಮಧ್ಯಾಹ್ನ ಊಟಕ್ಕಂತ ಹೇಳಿ ನಾವು ಹತ್ತಿರ ಇರೋ ಲೇ ಆಲಿವ್ ಗಾರ್ಡನ್ ರೆಸ್ಟೋರೆಂಟ್ಗೆ ಹೋಗಿದ್ವಿ. ಆ್ಯಂಬಿಯನ್ಸ್ ಆ್ಯಂಡ್ ಫುಡ್ ಪರ್ಫೆಕ್ಟ್ ಇತ್ತು. ನೋಡು ಹಂಗ ಹಿಡ್ದ ನೋಡು ಹೊಳಿಸಿ ಹಂಗ ಹಿಡ್ದ. ಲೈಫ್ ಅನ್ನೋದು ಎಷ್ಟು ಅನ್ಪ್ರಿಡಿಕ್ಟೇಬಲ್ ಇರ್ತೈತಲ್ಲ. ನಾವು ಏನು ಬೇಕು ಅನ್ಕೋತಿರ್ತೀವಿ, ಅದು ಸಿಗ್ತಿರಂಗಿಲ್ಲ ಒಂದೊಂದು ಸರಿ. ಬಟ್ ಕೆಲವೊಂದು ಸರಿ ಲೈಫ್ ಏನು ಮಾಡ್ತೈತಿ ಅಂದರೆ ಎಕ್ಸ್ಪೆಕ್ಟ ಮಾಡಿರಂಗಿಲ್ಲ, ಅಷ್ಟು ಹ್ಯಾಪಿನೆಸ್ ತಗೋ ಅಂತ ಕೊಟ್ಬಿಟ್ಟಿರ್ತೈತಿ. ಹಂಗೆ ನನ್ನ ಲೈಫ್ ಒಳಗೆ ನನ್ನ ಮಗ ಹ್ಯಾಪಿನೆಸ್ ತಂದನ. ಮುಂದಿನ ದಿನಗಳು ಏನಾಗ್ತಾವೋ ಹೆಂಗೆ ಬರ್ತಾವೋ ಅನ್ನೋದು ಗೊತ್ತಿಲ್ಲ. ಹಿಂದಿನ ದಿನಗಳನ್ನು ನಾವು ಚೇಂಜ್ ಮಾಡೋಕ್ಕಾಗಂಗಿಲ್ಲ. ಹಂಗೆ ಈಗ ನನ್ನ ನನ್ನ ಮಗ ಆಗ್ಯಾನ ಅಂತಂದ್ರೆ ತಪ್ಪಾಗಂಗಿಲ್ಲ. ಈ ರೆಸ್ಟೋರೆಂಟ್ದು ಆ್ಯಂಬಿಯನ್ಸ್ ಚಲೋ ಇತ್ತು, ಪೀಸ್ ಆ್ಯಂಡ್ ಕಾಮ್ ಆಗಿತ್ತು. ಅದ್ರ ಜೊತೆಗೆ ಮಳೆ ಬೇರೆ ಆಗತ್ತಿತ್ತು ಅಂತೇಳಿ ಚಲೋ ಅನ್ನಿಸ್ತು. ಇಂಡಿಯನ್, ಇಟಾಲಿಯನ್ ಮತ್ತು ಚೈನೀಸ್ ಫುಡ್ ಸಿಗ್ತೈತಿ ಇಲ್ಲಿ. ಸ್ವಲ್ಪ ಕಾಸ್ಟ್ಲಿ ಆದರೂ ಪರವಾಗಿಲ್ಲ, ಫುಡ್ ಟೇಸ್ಟಿ ಇತ್ತು.
ಒನ್ಸೀಸ್ ಆದಮೇಲೆ ಸಣ್ಣ ಸಣ್ಣ ಚಡ್ಡಿ ಸಣ್ಣ ಸಣ್ಣ ಶರ್ಟ್ ಹಾಕ್ಕೊಳ್ಳೋ ವಿಮರ್ಶ ಈಗ ಜೀನ್ಸು ರೋಲ್ಡ್ ಅಪ್ ಸ್ಲೀವ್ಸು ಹಾಕ್ಕೊಳ್ಳೋಷ್ಟು ದೊಡ್ಡವನಾಗ್ಬಿಟ್ಟ. ಊಟ ಮುಗಿಸ್ಕೊಂಡು ನಾವು ಅಲ್ಲಿಂದ ಡಾಲ್ಫಿನ್ಸ್ ಹೋದ್ವಿ. ಡಾಲ್ಫಿನ್ಸ್ ಒಳಗೆ ಹಾಲ್ ಬುಕ್ ಮಾಡಿದ್ವಿ. ಬರ್ತ್ಡೇ ಮುಗೀತು, ಸೆಲೆಬ್ರೇಷನ್ ಮುಗೀತು ಅಂತ ಅನ್ನೋಷ್ಟ್ರಾಗ ನನ್ನ ಇನ್ನೊಬ್ಳು ತಂಗಿ ಸರ್ಪ್ರೈಸ್ ಅಂತ ಹೇಳಿ ವಿಮರ್ಶೆಗೆ ಜೀಪ್ ಗಿಫ್ಟ್ ಮಾಡಿದ್ಲ. ಸೊ ಎಸ್, ಇದಾಗಿತ್ತು ವಿಮರ್ಶನ ಫಸ್ಟ್ ಬರ್ತ್ಡೇ ಸೆಲೆಬ್ರೇಷನ್ ಆದಮೇಲೆ ಸ್ವಲ್ಪ ಹೊತ್ತು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಮನೆಗೆ ಬಂದ್ವಿ. ಲೈಫ್ ಅನ್ನೋದು ಇಷ್ಟ ಅನಿಸ್ತೈತಿ. ನಾಳೆ ಏನಾಗ್ತೈತಿ ಗೊತ್ತಿಲ್ಲ. ನಿನ್ನೆ ಆಗಿದ್ದನ್ನು ನಾವು ಚೇಂಜ್ ಮಾಡೋಕ್ಕಾಗಲ್ಲ. ಇವತ್ತಿನ ದಿನ ನಾವು ಹೆಂಗೆ ಕಳಿತೀವಿ ಅನ್ನೋದು ಇಂಪಾರ್ಟೆಂಟ್ ಆಗಿರ್ತೈತಿ. ಅದನ್ನು ಫುಲ್ಲಿ ಎಂಜಾಯ್ ಮಾಡ್ಬೇಕು ಅನ್ನೋದು ನಂದು. ಇನ್ನೊಬ್ಬರ ಮನಸ್ಸಿಗೆ ನೋವಾಗದೆ ನಮ್ಮ ಮನಸ್ಸಿಗೆ ಖುಷಿ ಆಗೋ ಹಂಗೆ ಜೀವನ ಮಾಡಿದ್ರೆ ಸಾಕು. ಇಲ್ಲಿವರೆಗೂ ನೀವು ಈ ವ್ಲಾಗ್ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಿಮ್ಮೆಲ್ಲರೂ ಬ್ಲೆಸ್ಸಿಂಗು ನನ್ನ ಮಗನ ಮೇಲೆ ಇರಲಿ. ಅವನ ಫ್ಯೂಚರ್ ಬ್ರೈಟ್ ಆಗಿರಲಿ ಅಂತ ಹೇಳಿ ಬ್ಲೆಸ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್.